ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಕಾಮರ್ಸ್ ಬಗ್ಗೆ ತಿಳ್ಕೊತಿದ್ವಿ, ರೈಟ್? ಆ್ಯಂಡ್ ಕಾಮರ್ಸ್ ಲೈಕ್ ವೇರಿಯಬಲ್ ಪ್ರಾಡಕ್ಟ್ಸ್ಗಳನ್ನು ಯಾವ ರೀತಿ ಆ್ಯಡ್ ಮಾಡೋದು ಅನ್ನೋದನ್ನು ನಾವು ಎಸ್ಟರ್ಡೇ ಕ್ಲಾಸಲ್ಲಿ ಕಲ್ತ್ಕೊಂಡಿದ್ವಿ. ಮೇಕ್ ಶೋರ್ ವೇರಿಯಬಲ್ ಪ್ರಾಡಕ್ಟನ್ನು ಆ್ಯಡ್ ಮಾಡಬೇಕು ಅಂತ ಅಂದರೆ ಯು ಹ್ಯಾವ್ ಟು ಕ್ರಿಯೇಟ್ ಆಟ್ರಿಬ್ಯೂಟ್ಸ್. ಓಕೆ, ಸೊ ಆಟ್ರಿಬ್ಯೂಟ್ಸ್ಗೆ ಹೋಗಿ ಸೊ ಬೇಸಿಕಲಿ ಎಲ್ಲಿರುತ್ತೆ ಅದು ಅಂತಂದರೆ ಪ್ರಾಡಕ್ಟ್ಸ್ ಅಂಡರಲ್ಲಿ ಆಟ್ರಿಬ್ಯೂಟ್ಸ್ ಅಂತ ಇರುತ್ತೆ. ಸೊ ಈ ಆಟ್ರಿಬ್ಯೂಟ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಆಟ್ರಿಬ್ಯೂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ ಕಲರ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ರ್ಯಾಮ್ ಆಗಿರ್ಬೋದು, ಲೈಕ್ ಒಂದು ಪ್ರಾಡಕ್ಟ್ಗೆ ಏನೆಲ್ಲ ವೇರಿಯೇಷನ್ಸ್ಗಳಿರ್ತವೆ ಅಲ್ವಾ, ಆ ವೇರಿಯೇಷನ್ಸ್ಗಳನ್ನು ಇಲ್ಲಿ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಪ್ರತಿ ಪ್ರಾಡಕ್ಟ್ಗೂ ನೀವು ಕ್ರಿಯೇಟ್ ಮಾಡಬೇಕಂತ ಏನಿಲ್ಲ. ಕಲರ್ ಅಂತ ಅಂದರೆ ಎಲ್ಲ ಕಲರ್ದು ಆಟ್ರಿಬ್ಯೂಟ್ಸ್ಗಳನ್ನು ಕ್ರಿಯೇಟ್ ಮಾಡಿ. ಓಕೆ, ಅದಾದಮೇಲೆ ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡ್ತಿರ್ಬೇಕಾದ್ರೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಯಾವ ಕಲರಲ್ಲಿ ಅವೈಲಬಲ್ ಇದೆ ಅಲ್ವಾ, ಅದನ್ನು ಮಾತ್ರ ಚೂಸ್ ಮಾಡ್ಕೊಳ್ಳಿ. ಸೊ ಎಲ್ಲ ಪ್ರಾಡಕ್ಟು ನೀವೆಲ್ಲ ವೇರಿಯೇಷನ್ಸ್ಗಳನ್ನು ಆ್ಯಡ್ ಮಾಡಬೇಕು ಅನ್ನೋದು ಏನೂ ಇಲ್ಲ, ಆ ರೂಲ್ ಇಲ್ಲ. ಸೊ ಯಾವ್ಯಾವ ಪ್ರಾಡಕ್ಟ್ಗೆ ಏನೇನು ವೇರಿಯೇಷನ್ಸ್ಗಳಿರ್ತವೆ ಅದನ್ನು ಚೂಸ್ ಮಾಡಿಕೊಂಡ್ರೆ ಎನಫ್. ಓಕೆ, ಸೊ ಇನ್ ರಿಮೈನಿಂಗ್ ಸಿಂಪಲ್ ಪ್ರಾಡಕ್ಟ್ ಅಂತ ಅಂದರೆ ಏನು, ತುಂಬ ಸಿಂಪಲ್ ಆಗಿರುತ್ತೆ. ಅದರಲ್ಲಿ ಏನೂ ಇರೋದಿಲ್ಲ ಅಂತಂದರೆ ಒಂದೇ ಇಮೇಜ್ ಇರುತ್ತೆ. ಓಕೆ, ಆ್ಯಂಡ್ ವೇರಿಯಬಲ್ ಅಂತಂದರೆ ವೇರಿಯೇಷನ್ಸ್ಗಳಿರ್ತವೆ. ಸೊ ಇದೇ ವೇರಿಯೇಷನ್ ಆ್ಯಂಡ್ ವೇರಿಯಬಲ್ ಪ್ರಾಡಕ್ಟ್ ಆ್ಯಂಡ್ ಸಿಂಪಲ್ ಪ್ರಾಡಕ್ಟ್ ಇರೋ ಡಿಫ್ರೆನ್ಸ್. ಸೊ ಇನ್ನು ರಿಮೈನಿಂಗ್ ಪ್ರಾಡಕ್ಟ್ಸ್ಗಳಿರ್ತವೆ, ರೈಟ್? ಅಫಿಲಿಯೇಟ್ ಪ್ರಾಡಕ್ಟ್ ಆ್ಯಂಡ್ ದೆನ್ ಗ್ರೂಪ್ಡ್ ಪ್ರಾಡಕ್ಟ್. ಓಕೆ, ಸೊ ಗ್ರೂಪ್ಡ್ ಪ್ರಾಡಕ್ಟ್ ನಥಿಂಗ್ ಬಟ್ ಒಂದು ಪ್ರಾಡಕ್ಟ್ ಗ್ರೂಪ್ಡ್ ಆಗಿರ್ತವೆ. ಸೊ ಯೂಸರ್ ಏನು ಮಾಡ್ಬೋದು, ಅವ್ರಿಗೆ ಯಾವ್ದ್ಯಾವ್ದು ಬೇಕೋ ಅದನ್ನು ಅವರು ಬೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಮೊಬೈಲ್, ಒಂದು ಸೆಲ್ ಫೋನ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೆಲ್ ಫೋನ್, ಆ ಸೆಲ್ ಫೋನ್ ಜೊತೆ ಗ್ರೂಪ್ಡ್ ಪ್ರಾಡಕ್ಟ್ ಆಗಿ ಲೈಕ್ ಹೆಡ್ಫೋನ್ ಇರೋದು, ರೈಟ್? ಆರ್ ಎಲ್ಸ್ ಯಾವುದಾದ್ರೂ ಒಂದು ಪೆನ್ ಡ್ರೈವ್. ಓಕೆ, ಸೊ ಇದೆಲ್ಲವುದು ಕೂಡ ಏನು, ಗ್ರೂಪ್ಡ್ ಪ್ರಾಡಕ್ಟ್. ಸೊ ಈ ಸೆಲ್ ಫೋನ್ ಪರ್ಚೇಸ್ ಮಾಡೋನು ಸೆಲ್ ಫೋನ್ ಮಾತ್ರ ಪರ್ಚೇಸ್ ಮಾಡ್ಬೋದು, ಹೆಡ್ಫೋನ್ ಪರ್ಚೇಸ್ ಮಾಡೋದು ಹೆಡ್ಫೋನ್ ಮಾತ್ರ ಪರ್ಚೇಸ್ ಮಾಡ್ಬೋದು, ರೈಟ್? ಬಟ್ ಆ ಪ್ರಾಡಕ್ಟ್ಸ್ ಎಲ್ಲ ಗ್ರೂಪ್ಡ್ ಆಗಿರ್ತವೆ, ಅವನ್ನೇ ನಾವು ಏನಂತ ಕರಿತೀವಿ, ಗ್ರೂಪ್ಡ್ ಪ್ರಾಡಕ್ಟ್. ಓಕೆ, ಕ್ಲಿಯರ್? ಗ್ರೂಪ್ ಪ್ರಾಡಕ್ಟ್ ಅಂದರೆ ಏನು ಅಂತ ಕ್ಲಿಯರ್ ಆಯಿತಾ? ಚಾಟ್ ಮಿ ಒನ್ಸ್. ಯಾ, ಸೊ ನಾವು ಗ್ರೂಪ್ ಪ್ರಾಡಕ್ಟ್ಗಳನ್ನು ಏನು ಮಾಡಬೇಕು, ನಾವು ಕ್ರಿಯೇಟ್ ಮಾಡಬೇಕು. ಸೊ ಅಗೈನ್ ಪ್ರಾಡಕ್ಟ್ಸ್ ಆಪ್ಷನ್ ಆ್ಯಂಡ್ ದೆನ್ ಆ್ಯಡ್ ನ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ನ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರಾಡಕ್ಟ್ ನೇಮನ್ನು ಕೊಡಿ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಐಫೋನ್ ಅಂತ ನಾನಿಲ್ಲಿ ಮೆನ್ಷನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಸ್ಯಾಮ್ಸಂಗ್. ಓಕೆ, ಸ್ಯಾಮ್ಸಂಗ್. ಸೊ ಸ್ಯಾಮ್ಸಂಗ್ ಲೈಕ್ ಇಲ್ಲಿ ನೀವು ಡಿಸ್ಕ್ರಿಪ್ಷನನ್ನು ಕೊಟ್ಕೊಳ್ಳಿ. ಓಕೆ, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್. ಸೊ ಲೆಟ್ ಮೀ ಟೇಕ್ ಸ್ಯಾಮ್ಸಂಗ್. ಸೊ ನಾನು ಡಿಸ್ಕ್ರಿಪ್ಷನನ್ನು ತೊಗೊಳ್ತೀನಿ. ಸಮ್ ಆಫ್ ಯಾ, so this. ಸೊ ಇಲ್ಲಿ ನಾನು ಆ್ಯಡ್ ಮಾಡ್ತೀನಿ, ರೈಟ್? ಸೊ ಡಿಸ್ಕ್ರಿಪ್ಷನ್. ಸೊ ಆ್ಯಕ್ಚುಲಿ ಎಲ್ಲನೂ ಕಾಪಿ ಆಗಿದೆ. ಸೊ ಲೆಟ್ ಇಟ್, ರೈಟ್? ಸೊ ಡಿಸ್ಕ್ರಿಪ್ಷನನ್ನು ಆ್ಯಡ್ ಮಾಡಿ. ಡಿಸ್ಕ್ರಿಪ್ಷನನ್ನು ಆ್ಯಡ್ ಮಾಡಿದಾದಮೇಲೆ ಸೊ ಲೆಟ್ ಮಿ ರಿಮೂವ್ ಇಟ್ ಆಲ್ ದ ಸ್ಟಫ್ ಸೊ ದಟ್ ರೈಟ್? ಸೊ ಇಲ್ಲಿ ನಮಗೆ ಆಪ್ಷನ್ ಇದೆ, ಏನಂತ,
ಸಿಂಪಲ್ ಪ್ರಾಡಕ್ಟ್ ಅಂತ ಆಪ್ಷನ್ ಇದೆ, ರೈಟ್? ಸೊ ಇಲ್ಲಿ ನೀವೇನು ಮಾಡಬೇಕು, ಗ್ರೂಪ್ ಪ್ರಾಡಕ್ಟ್ ಅಂತ ಸೆಲೆಕ್ಟ್ ಮಾಡಿ. ಓಕೆ, ಸೊ ಸೆಲೆಕ್ಟ್ ಮಾಡಿದಾದ್ಮೇಲೆ ಸಿ ಇಲ್ಲಿ ಗ್ರೂಪ್ ಪ್ರಾಡಕ್ಟ್ಗೆ ಲೈಕ್ ಏನು ಲೈಕ್ ಪ್ರೈಸ್ ಇದೇನು ಇರೋದಿಲ್ಲ, ರೈಟ್? ಸೊ ಆ್ಯಸ್ ಫರ್ ನಾವು ಗ್ರೂಪ್ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಶಾರ್ಟ್ ಡಿಸ್ಕ್ರಿಪ್ಷನ್ ಬೇಕು ಅಂತ ಅಂದರೆ ಯು ಕ್ಯಾನ್ ಆ್ಯಡ್ ಆರ್ ಎಲ್ಸ್ ಜಸ್ಟ್ ಲೀವ್ ಇಟ್. ಅದಾದಮೇಲೆ ಪ್ರಾಡಕ್ಟ್ ಇಮೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಆ್ಯಸ್ ಫರ್ ನಾವು ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೋತೀನಿ, ರೈಟ್ ದಿಸ್ ಒನ್. ಓಕೆ, ಸೊ ಪ್ರಾಡಕ್ಟ್ ಗ್ಯಾಲರಿ ಇದ್ದರೆ ಯು ಕ್ಯಾನ್ ಸೆಲೆಕ್ಟ್. ಸೊ ನಾನಿಲ್ಲಿ ಆ್ಯಡ್ ನ್ಯೂ ಕ್ಯಾಟಗರಿ ಮಾಡಿಬಿಟ್ಟು ಸ್ಯಾಮ್ಸಂಗ್ ಅಂತ ನಾನಿಲ್ಲಿ ಏನು ಮಾಡ್ತೀನಿ, ಆ್ಯಡ್ ಮಾಡ್ತೀನಿ. ಸೊ ಅದಾದಮೇಲೆ ಪ್ರಾಡಕ್ಟ್ ಟ್ಯಾಗ್ಸನ್ನು ನೀವು ಆ್ಯಡ್ ಮಾಡಿ, ಬ್ರ್ಯಾಂಡ್ಸ್ ಇದ್ದರೆ ಬ್ರ್ಯಾಂಡ್ಸನ್ನು ಆ್ಯಡ್ ಮಾಡಿ, ರೈಟ್? ಸ್ಯಾಮ್ಸಂಗ್, ರೈಟ್? ಸೊ ದೆನ್ ನಾನಿಲ್ಲಿ ಪಬ್ಲಿಷ್ ಮಾಡ್ತೇನೆ. ಓಕೆ, ಸೊ ಪಬ್ಲಿಷ್ ಮಾಡಿದ್ದು ಆದಮೇಲೆ ಅಗೇನ್ ನಾನು ಆ್ಯಡ್ ನ್ಯೂ ಪ್ರಾಡಕ್ಟ್ ಮೇಲೆ ಹೋಗ್ತೀನಿ. ಅಗೇನ್ ಸ್ಯಾಮ್ಸಂಗ್ ಅಂತ ಕ್ರಿಯೇಟ್ ಮಾಡ್ತೀನಿ, ಅಗೇನ್ ಸೇಮ್ ಸ್ಯಾಮ್ಸಂಗ್, ರೈಟ್? ಸೊ ಯು ಕ್ಯಾನ್ ಆ್ಯಡ್ ಡಿಸ್ಕ್ರಿಪ್ಷನ್, ರೈಟ್? ರೈಟ್, ಡಿಸ್ಕ್ರಿಪ್ಷನ್. ದೆನ್ ಸಿ ಇಲ್ಲಿ ಸಿಂಪಲ್ ಪ್ರಾಡಕ್ಟ್ ಅಂತ ಇದೆ, ರೈಟ್? ಸಿಂಪಲ್ ಪ್ರಾಡಕ್ಟನ್ನು ಸಿಂಪಲ್ ಪ್ರಾಡಕ್ಟಾಗೆ ಇರೋಕ್ಕೆ ಬಿಡಿ. ಸೊ ಇಲ್ಲಿ ನೀವು ಪ್ರೈಸನ್ನು ಕೊಡಬೇಕು. ಸೊ ಇಲ್ಲಿ ಐ ಎಂಟರ್ 80,000. ಓಕೆ, ಐ ಎಂಟರ್ 80,000. ಸೇಲ್ ಪ್ರೈಸ್ ಇದ್ದರೆ ಯು ಕ್ಯಾನ್ ಗಿವ್ ಲೈಕ್ 75 ಆರ್ ಎಲ್ 70,000, ರೈಟ್? ಸೊ ಸ್ಕೆಡ್ಯೂಲ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಸ್ಕೆಡ್ಯೂಲ್ ಟ್ಯಾಕ್ಸ್ ಸ್ಟೇಟಸ್. ಸೊ ಇದು ನಿನ್ನೆ ಮೊನ್ನೆ ಏನು ನಾನು ಹೇಳ್ಕೊಟ್ಟಿದ್ದೆ ಅಲ್ವಾ, ಅದೇ ಆಪ್ಷನ್ಸ್. ಸೊ ಟ್ಯಾಕ್ಸಬಲ್ ಆದರೆ ಟ್ಯಾಕ್ಸಬಲನ್ನು ಚೂಸ್ ಮಾಡ್ಕೊಳ್ಳಿ, ಟ್ಯಾಕ್ಸ್ ಕ್ಲಾಸ್ ಆದರೆ ಯಾವುದು ಅನ್ನೋದನ್ನು ನೀವು ಚೂಸ್ ಮಾಡ್ಕೊಳ್ಳಿ, ರೈಟ್? ಸೊ ಆಫ್ಟರ್ ದಟ್ ಇಲ್ಲೇನು ನೀವು ಮಾಡೋ ನೆಸೆಸಿಟಿ ಇಲ್ಲ. ಅಗೇನ್ ಪ್ರಾಡಕ್ಟ್ ಇಮೇಜನ್ನು ಆ್ಯಡ್ ಮಾಡಿ. ಸೊ ಅಗೇನ್ ಐ ವಿಲ್ ಆ್ಯಡ್ ದಿಸ್ ಇಮೇಜ್, ಬಟ್ ಮೇಕ್ ಶೋರ್ ಇಲ್ಲಿ ನಾನು ಸ್ಯಾಮ್ಸಂಗ್ ಅಂತ ಹಾಕಿದೆ, ರೈಟ್? ಸೊ ಲೆಟ್ ಮೀ ಸ್ಯಾಮ್ಸಂಗ್ ಗ್ಯಾಲಕ್ಸಿ 5G 8GB, ಲೈಕ್ ಇದನ್ನು ಕಾಪಿ ಮಾಡ್ತೀನಿ ನಾನು. ಓಕೆ, ಪ್ರಾಡಕ್ಟ್ ಟೈಟಲ್ ಆಗಿ. ಓಕೆ, ಸೊ ಅಂತಂದರೆ 180GB ಸ್ಟೋರೇಜ್ ಅಂತ. ಓಕೆ, ಸೊ ದೆನ್ ಐ ವಿಲ್ ಪಬ್ಲಿಷ್ ಇಟ್. ಓಕೆ, ಸೊ ಅಗೇನ್ ಆ್ಯಡ್ ನ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು, ರೈಟ್? ಅಗೇನ್ ಇಲ್ಲಿ ನಾನು ಏನು ಮಾಡ್ತೀನಿ, ವಾಚ್ ಅಂತ ತೊಗೊಳ್ತೇನೆ, ವಾಚ್. ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್ ವಾಚ್, ಸ್ಮಾರ್ಟ್ ವಾಚ್, ರೈಟ್? ಸೊ ದೆನ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಏನಿರುತ್ತೆ ಅಲ್ವಾ, ಆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿ, ರೈಟ್? ಕಾಪಿ ದಿಸ್, I'll paste it here, ರೈಟ್? ಸೊ ಇಲ್ಲೂ ಕೂಡ ನೀವೇನು ಮಾಡಬೇಕು, ಪ್ರೈಸನ್ನು ಮೆನ್ಷನ್ ಮಾಡಬೇಕು. ಆರ್ ಎಲ್ಸ್ 499, ಸಾರಿ 499 ಅನ್ನು ನಾನು ಮೆನ್ಷನ್ ಮಾಡ್ತೀನಿ. ಸೇಲ್ ಪ್ರೈಸ್ ಇದ್ದರೆ ಸೇಲ್ಸ್ ಪ್ರೈಸ್, ಟ್ಯಾಕ್ಸಬಲ್ ಇದ್ದರೆ ಟ್ಯಾಕ್ಸಬಲ್, ರೈಟ್? ಸೊ ಆಫ್ಟರ್ ದಟ್ ಇಮೇಜನ್ನು ಆ್ಯಡ್ ಮಾಡಿ, ಸೆಟ್ ಪ್ರಾಡಕ್ಟ್ ಇಮೇಜ್. ಸೊ ಇಲ್ಲಿ ನನ್ನದು ಒಂದು ವಾಚ್ ಇಮೇಜ್ ಇದೆ. ಸೊ ಸೆಟ್ ಪ್ರಾಡಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಪ್ರಾಡಕ್ಟ್ ಗ್ಯಾಲರಿ ಇದ್ದರೆ ಯು ಕ್ಯಾನ್ ಆ್ಯಡ್. ಸೊ ದೆನ್ ಕ್ಯಾಟಗರಿ ವೈಸ್ ನೀವು ಮಾಡ್ತೀರಾ ಅಂತಂದರೆ ಕ್ಯಾಟಗರಿ ವೈಸ್ ನೀವು ಮಾಡಿ. ಸೊ ದೆನ್ ಬ್ರ್ಯಾಂಡ್ಸ್ ಸ್ಯಾಮ್ಸಂಗನ್ನು ಚೂಸ್ ಮಾಡ್ತೀನಿ, ರೈಟ್? ಸೊ ಆಫ್ಟರ್ ದಟ್ ಐ ಪಬ್ಲಿಷ್ ಇಟ್. ಓಕೆ, ಸೊ ಇವಾಗ ನಾನು ಏನು ಮಾಡಿದೆ, ಒಟ್ಟು 3 ಪ್ರಾಡಕ್ಟನ್ನು ಆ್ಯಡ್ ಮಾಡಿದೆ. ಒಂದೇನು ಸ್ಯಾಮ್ಸಂಗ್ ಅಂತ ಒಂದು ಮೊಬೈಲ್, ಆಫ್ಟರ್ ದಟ್ ಸ್ಯಾಮ್ಸಂಗ್ 128GBದು ಒಂದು ಪ್ರಾಡಕ್ಟ್, ರೈಟ್? ಆಫ್ಟರ್ ದಟ್ ಸ್ಯಾಮ್ಸಂಗ್ ಸ್ಮಾರ್ಟ್ ವಾಚ್, ರೈಟ್? ಸ್ಯಾಮ್ಸಂಗ್ ಸ್ಮಾರ್ಟ್ ವಾಚ್, ರೈಟ್? ಸೊ ಇದು ಏನಿರುತ್ತೆ ಅಲ್ವಾ, ಇದು ಮೇನ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಅದರಲ್ಲಿ ಗ್ರೂಪ್ ಟು ಪ್ರಾಡಕ್ಟ್ ಆಗಿ ಈ 2 ಪ್ರಾಡಕ್ಟನ್ನು ನಾವೇನು ಮಾಡಬೇಕೀಗ, ಲಿಂಕ್ ಮಾಡಬೇಕು. ಓಕೆ, ಸೊ ಲಿಂಕ್ ಮಾಡಬೇಕು ಅಂತ ಅಂದರೆ ನಾವು ಫಸ್ಟ್ ಕ್ರಿಯೇಟ್ ಮಾಡಿದ್ವಿ, ರೈಟ್? ಪ್ರಾಡಕ್ಟ್.
ಆ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಪ್ರಾಡಕ್ಟ್ಸ್ ಅಂಡರಲ್ಲಿ ಆಲ್ ಪ್ರಾಡಕ್ಟ್ಸ್ ಆಪ್ಷನ್ ಇರುತ್ತೆ. ಆಲ್ ಪ್ರಾಡಕ್ಟ್ಸಲ್ಲಿ ನಾವು ಏನೇನೆಲ್ಲ ಕ್ರಿಯೇಟ್ ಮಾಡಿದ್ವಿ ರೈಟ್ ಪ್ರಾಡಕ್ಟ್ಸ್ಗಳು ಅವೆಲ್ಲನೂ ಬರ್ತವೆ ಇಲ್ಲಿ ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು ಸ್ಯಾಮ್ಸಂಗ್ ಅಂತ ಅಂದರೆ ಫಸ್ಟ್ ಆ್ಯಡ್ ಮಾಡಿದಂಥ ಪ್ರಾಡಕ್ಟ್. ಸೊ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಓಕೆ, ಎಡಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಗ್ರೂಪ್ಡ್ ಪ್ರಾಡಕ್ಟ್ ಅಂತ ಸೆಲೆಕ್ಟ್ ಆಗಿದೆ ರೈಟ್. ಗ್ರೂಪ್ಡ್ ಪ್ರಾಡಕ್ಟ್ ಮೇಲೆ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಲಿಂಕ್ಡ್ ಪ್ರಾಡಕ್ಟ್ ಅಂತ ಬರುತ್ತೆ. ಸೊ ಈ ಲಿಂಕ್ಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು ಗ್ರೂಪ್ಡ್ ಪ್ರಾಡಕ್ಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೀವು ಪ್ರಾಡಕ್ಟನ್ನು ಸರ್ಚ್ ಮಾಡಬೇಕು. ಯಾವುದೆಲ್ಲ ಈ ಪ್ರಾಡಕ್ಟ್ಗೆ ಆ್ಯಸ್ ಎ ಗ್ರೂಪ್ಡ್ ಪ್ರಾಡಕ್ಟ್ ಆಗಿ ನೀವು ಆ್ಯಡ್ ಮಾಡ್ತೀರಾ ಅವನ್ನೆಲ್ಲ ನೀವು ಸೆಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್, yeah, this one, right? After that Samsung smartwatch, then I'll add ಇವೆರಡಕ್ಕೆ ನಾವು ಪ್ರೈಸನ್ನು ಆ್ಯಡ್ ಮಾಡಿದ್ದೀವಿ ರೈಟ್. ಸೊ ಅದಕ್ಕೋಸ್ಕರ ನಾನು ಈ ಎರಡನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಯು ಕ್ಯಾನ್ ಚೂಸ್, ಇನ್ನು ಬೇರೆ ಏನಾದರೂ ಚೂಸ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಚೂಸ್, ಲೈಕ್ ಫಾರ್ ಎಕ್ಸಾಂಪಲ್ ಟಿ ಶರ್ಟ್ ಅಂತ ಯಾವುದಾದ್ರೂ ಇದ್ದರೆ ಟಿ ಶರ್ಟ್ ಅನ್ನೋದು ಬರುತ್ತೆ. ಬಟ್ ಆ್ಯಸ್ ಫರ್ ನಾವು ನಾನು ಇವೆರಡನ್ನ ಅಷ್ಟೇ ತೊಗೊಳ್ತೇನೆ. ಓಕೆ, ಸೊ ಒನ್ಸ್ ಇಟ್ಸ್ ಡನ್ ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವ್ಯೂ ಪ್ರಾಡಕ್ಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ವ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ರೈಟ್. ಸೊ ವ್ಯೂ ಪ್ರಾಡಕ್ಟ್, ಸೊ ವ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ಪ್ರಾಡಕ್ಟ್ ಇದೆ ರೈಟ್. ಬಟ್ ಇಲ್ಲಿ ನೀವು ನೋಡಿದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ 180 GB ಒಂದು ಪ್ರಾಡಕ್ಟ್ ಇದೆ ಆ್ಯಂಡ್ ಸ್ಮಾರ್ಟ್ ವಾಚ್ದು ಒಂದು ಪ್ರಾಡಕ್ಟ್ ಇದೆ ರೈಟ್. ಸೊ ಇಲ್ಲಿ ನನಗೆ ಇವೆರಡರಲ್ಲಿ ಯಾವುದು ಬೇಕೋ ಅದನ್ನು ನಾನು ಪರ್ಚೇಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಐ ವಿಲ್ ಚೂಸ್ ದಿಸ್ ಸ್ಯಾಮ್ಸಂಗ್ ಸ್ಮಾರ್ಟ್ ವಾಚ್ ರೈಟ್. ಕ್ವಾಂಟಿಟಿ 1 ಆ್ಯಡ್ ಟು ಕಾರ್ಟ್ ಮಾಡ್ತೀನಿ ರೈಟ್. ದೆನ್ ವ್ಯೂ ಕಾರ್ಟ್ ರೈಟ್. ಸೊ ಆಫ್ಟರ್ ದ್ಯಾಟ್ ಪ್ರೊಸೀಡ್ ಟು ಚೆಕ್ಔಟ್ ಮೇಲೆ ಕ್ಲಿಕ್ ಮಾಡ್ತೀನಿ ರೈಟ್. ಆ್ಯಂಡ್ ದೆನ್ ಇಲ್ಲಿ ಶಿಪ್ಪಿಂಗ್ ಆಪ್ಷನ್ ಬಂದು ನಾನು ಅಲ್ಲೇನೂ ಚೂಸ್ ಮಾಡಿಲ್ಲ, ಬಟ್ ಸ್ಟಿಲ್ ಇಲ್ಲಿ 40 ರೂಪೀಸ್ ಅಂತ ತೊಗೊಳ್ತಿದೆ. ಏನಕ್ಕೆ ತೊಗೊಳ್ತಿದೆ? ಇಫ್ ಯು ರಿಮೆಂಬರ್, ನಾನು ಕಾಮರ್ಸ್ ಶಿಪ್ಪಿಂಗ್ ಚಾರ್ಜಸಲ್ಲಿ ಡಿಫಾಲ್ಟ್ ಚಾರ್ಜನ್ನು ಕೊಟ್ಟಿದ್ದೆ. ಅಂತ ಅಂದರೆ ಇಫ್ ಇನ್ ಕೇಸ್ ನಾನು ಯಾವುದೇ ರೀತಿಯಾದಂಥ ಕ್ಯಾಟಗರಿ ವೈಸಲ್ಲಿ ಯಾವುದೇ ಶಿಪ್ಮೆಂಟ್ ಚಾರ್ಜನ್ನು ಇಫ್ ಇನ್ ಕೇಸ್ ನಾನು ಮಿಸ್ ಮಾಡಿದರೆ ಬೈ ಡಿಫಾಲ್ಟ್ ಆಗಿ ನೀನೇನು ಮಾಡಬೇಕು, 40 ರೂಪೀಸನ್ನು ಶಿಪ್ಪಿಂಗ್ ಚಾರ್ಜಸ್ ಆಗಿ ನೀನು ತೊಗೊಳ್ಬೇಕು ಅಂತ ಹೇಳಿದೆ. ಅದನ್ನೇ ಇಲ್ಲಿ ತೊಗೊಂಡಿದೆ, ಶಿಪ್ಪಿಂಗ್ ಆಪ್ಷನ್ ಟಿ ಶರ್ಟ್ ರೈಟ್. ಸೊ ಇಲ್ಲಿ ನೀವು ನೋಡಬಹುದು ಪೇಮೆಂಟ್ ಆಪ್ಷನ್, ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಇದೆ ಆ್ಯಂಡ್ ದೆನ್ ಕ್ಯಾಶ್ ಆನ್ ಡೆಲಿವರಿ ಇದೆ. ಸೊ ನಾನು ಕ್ಯಾಶ್ ಆನ್ ಡೆಲಿವರಿಯನ್ನು ಚೂಸ್ ಮಾಡ್ತೀನಿ. ಸೊ ಒನ್ಸ್ ಇಟ್ಸ್ ಡನ್, ಶಿಪ್ಪಿಂಗ್ ಅಡ್ರೆಸ್ ನಾನು ಬೇರೆ ಬ್ಯಾಚಿಗೆ ಹೇಳ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಶಿಪ್ಪಿಂಗ್ ಅಡ್ರೆಸ್ಸನ್ನು ಇಲ್ಲಿ ಕೊಟ್ಟಿದ್ದೆ. ಸೊ ಬೈ ಡಿಫಾಲ್ಟ್ ಶಿಪ್ಪಿಂಗ್ ಅಡ್ರೆಸ್ಸನ್ನು ಅದೇ ತೊಗೊಂಡಿದೆ. ಓಕೆ, ಸೊ ದೆನ್ ಪ್ಲೇಸ್ ಆರ್ಡರ್. ಇಲ್ಲಿ ಥ್ಯಾಂಕ್ ಯು, ಯುವರ್ ಆರ್ಡರ್ ಹ್ಯಾಸ್ ಬಿನ್ ರಿಸೀವ್ಡ್. ಸೊ ಆರ್ಡರ್ ನಂಬರ್ ಎಷ್ಟು, 90, ಡೇಟ್ ಯಾವಾಗ, ಇಮೇಲ್ ಏನು, ಟೋಟಲ್ ಅಮೌಂಟ್ ಎಷ್ಟು, ಪೇಮೆಂಟ್ ಮೆಥಡ್ ಏನು, ಕ್ಯಾಶ್ ಆನ್ ಡೆಲಿವರಿ ರೈಟ್. ಸೊ ಈ ಆರ್ಡರ್ ಎಲ್ಲಿ ಬಂದಿರುತ್ತೆ ನಮಗೆ ರೈಟ್, ಕಾಮರ್ಸ್ ಅಂಡರಲ್ಲಿ ಇಲ್ಲಿ ಆರ್ಡರ್ಸ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆರ್ಡರ್ಸ್ಗಳಿರ್ತವೆ. ಇಲ್ಲಿ ನಾನು 4 hours ಎಗೋ ಒಂದು ಜಸ್ಟ್ ಟೆಸ್ಟ್ ಪರ್ಪಸ್ಗೋಸ್ಕರ ಮಾಡಿದೆ. ಆ್ಯಂಡ್ ದೆನ್ ಇವಾಗ ನಾವು ಮಾಡಿರೋದು ಇಲ್ಲಿದೆ. ಈ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಕಸ್ಟಮರಿನ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಪೇಮೆಂಟ್ ವಿವೋ ವಾಟ್, ಕ್ಯಾಶ್ ಆನ್ ಡೆಲಿವರಿ ರೈಟ್. ಶಿಪ್ಪಿಂಗ್ ಮೆಥಡ್ ಯಾವುದಿದೆ, ಟಿ ಶರ್ಟ್ಸ್ ಇದೆ. ಸ್ಮಾರ್ಟ್ ವಾಚ್ ತೊಗೊಂಡಿದ್ದಾರೆ ಒಂದು, ಟ್ಯಾಕ್ಸ್ ಎಷ್ಟು, ಟ್ಯಾಕ್ಸ್ ಯಾವುದೇ ಇಲ್ಲ, ಆ್ಯಂಡ್ ಟೋಟಲ್ ಅಮೌಂಟ್ ಅವ್ರು ಎಷ್ಟು ಪೇ ಮಾಡಬೇಕು. ಓಕೆ, ಸೊ ದೆನ್ ಬಿಲ್ಲಿಂಗ್ ಡೀಟೇಲ್ಸ್ ಇದು. ಸೊ ಇದಿಷ್ಟು ನಿಮ್ಮ ಕೆಲಸ. ಇನ್ನು ಮಿಕ್ಕಿದ್ದು ಅದು ಪ್ರೊಸೆಸಿಂಗು ಕಂಪ್ಲೀಟೆಡು ಅದೆಲ್ಲ ಯಾರು ಆರ್ಡರ್ಸನ್ನು ಮೇನೇಜ್ ಮಾಡ್ತಾರೆ ಅಲ್ವಾ ಅವ್ರು ಮಾಡ್ಕೋತಾರೆ. ಓಕೆ, ಇನ್ವೆಂಟ್ರಿ ಯಾರು ಮೇನೇಜ್ ಮಾಡ್ತಾರೆ ಅವ್ರು ಮಾಡ್ತಾರೆ. ಸೊ ಇಲ್ಲಿವರೆಗೂ ನೀವು ಈ ರೀತಿಯಾಗಿ ಒಂದು ಸೈಟನ್ನು ನೀವೇನು ಮಾಡಬೇಕು,
ಕ್ರಿಯೇಟ್ ಮಾಡಿ ಕೊಡಬೇಕು. ಸಿ ರೈಟ್. ಸೊ ಈ ಒಂದು ಆಪ್ಷನ್ ಇದೆ. ಸಿ ಇದು ಗ್ರೂಪ್ ಟು ಪ್ರಾಡಕ್ಟ್, ದಟ್ಸ್ ವೈ ವ್ಯೂ ಪ್ರಾಡಕ್ಟ್ ಅಂತ ಬರ್ತಿದೆ. ವ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ 2 ಪ್ರಾಡಕ್ಟ್ ಕಾಣ್ತವೆ. ಸಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಆ್ಯಂಡ್ ಸ್ಯಾಮ್ಸಂಗ್ ಸ್ಮಾರ್ಟ್ ವಾಚ್. ಯಾವ್ದು ಬೇಕೋ ಅದನ್ನು ಅವರು ಚೂಸ್ ಮಾಡ್ಕೋಬೋದು. ಓಕೆ, ಇದನ್ನು ನಾರ್ಮಲಿ ನಾವು ರೇರ್ ಆಗಿ ಯೂಸ್ ಮಾಡ್ತೀವಿ. ರೈಟ್, ಇದನ್ನು ನಾವು ನಾರ್ಮಲಿ ರೇರ್ ಆಗಿ ಯೂಸ್ ಮಾಡ್ತೀವಿ. ಇಫ್ ಇನ್ ಕೇಸ್ ಇಲ್ಲ ಅವ್ರದ್ದು ಗ್ರೂಪ್ ಟು ಪ್ರಾಡಕ್ಟ್ ಇತ್ತು ಅಂತ ಅಂದರೆ ಯು ಕ್ಯಾನ್ ಆ್ಯಡ್ ಹಿಯರ್. ಈ ರೀತಿ ನೀವು ಆ್ಯಡ್ ಮಾಡಬೇಕು. ಪ್ರೊಸೀಜರ್ ಹೇಳ್ತೀನಿ. ಫಸ್ಟು ನೀವೇನು ಮಾಡಬೇಕು, ಒಂದು ಪ್ರಾಡಕ್ಟನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಯುವರ್ ಪ್ರಾಡಕ್ಟ್. ಓಕೆ, ಆಫ್ಟರ್ ದಟ್ ಅಲ್ಲಿ ಸಿಂಪಲ್ ಪ್ರಾಡಕ್ಟ್ ಅನ್ನೋದನ್ನು ಯು ಹ್ಯಾವ್ ಟು ಚೇಂಜ್ ಇಂಟು ವಾಟ್, ಗ್ರೂಪ್ಡ್ ಪ್ರಾಡಕ್ಟ್. ರೈಟ್. ಸೊ ಈ ಗ್ರೂಪ್ಡ್ ಪ್ರಾಡಕ್ಟಲ್ಲಿ ಪ್ರೈಸನ್ನು ನಾವು ಎಂಟರ್ ಮಾಡಲಿಕ್ಕೆ ಆಗೋದಿಲ್ಲ. ರೈಟ್. ಸೊ ಈ ಒಂದು ಪ್ರಾಡಕ್ಟ್ಗೆ ಗ್ರೂಪ್ಡ್ ಪ್ರಾಡಕ್ಟ್ ಆಗಿ ಯಾವುದನ್ನು ನಾವು ಸೇರಿಸ್ಬೇಕು ಅಲ್ವಾ, ಆ ಪ್ರಾಡಕ್ಟ್ಗಳನ್ನು ಅಗೇನ್ ಹೊಸದಾಗಿ ನಾವೇನು ಮಾಡಬೇಕಾಗುತ್ತೆ, ಆ್ಯಡ್ ನ್ಯೂ ಪ್ರಾಡಕ್ಟ್ಗೆ ಹೋಗಿ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಆ ಪ್ರಾಡಕ್ಟ್ಸ್ಗಳನ್ನು ಸಿಂಪಲ್ ಪ್ರಾಡಕ್ಟ್ ಆಗಿ ನೀವು ಇಟ್ಟಿರಿ. ಓಕೆ, ರೈಟ್, ಸಿಂಪಲ್ ಪ್ರಾಡಕ್ಟ್. ಸೊ ದೆನ್ ನೀವೇನು ಮಾಡಬೇಕು, ಅಲ್ಲಿ ನಮಗೆ ಏನು ಸಿಗುತ್ತೆ, ಪ್ರೈಸ್ ಆಪ್ಷನ್ಸ್ಗಳು ಸಿಗ್ತವೆ. ಸೊ ಜಸ್ಟ್ ಲೈಕ್ ಸಿಂಪಲ್ ಪ್ರಾಡಕ್ಟ್ ಹೆಂಗೆ ಆ್ಯಡ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ರೈಟ್, ಅದೇ ರೀತಿ ಆ್ಯಡ್ ಮಾಡಿ ಪ್ರಾಡಕ್ಟ್ ಇಮೇಜನ್ನು ಕೊಡಿ. ಸೊ ಒನ್ಸ್ ಇಟ್ಸ್ ಡನ್, ನೀವು ಫಸ್ಟ್ ಪ್ರಾಡಕ್ಟನ್ನು ಏನು ಕ್ರಿಯೇಟ್ ಮಾಡಿರ್ತೀರ, ರೈಟ್, ಅಗೇನ್ ನೀವು ಆ ಪ್ರಾಡಕ್ಟ್ ಮೇಲೆ ಹೋಗಿ ಎಡಿಟ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ರೈಟ್. ಸೊ ದೆನ್ ನಿಮಗೆ ಅಲ್ಲಿ ಆಪ್ಷನ್ ಕಾಣುತ್ತೆ ಏನಂತ, ಲಿಂಕ್ಡ್ ಪ್ರಾಡಕ್ಟ್ ಅಂತ. ಸೊ ಆ ಲಿಂಕ್ಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಪ್ರೀವಿಯಸ್ ಆಗಿ ಆ್ಯಡ್ ಮಾಡಿದಂಥ 2 ಪ್ರಾಡಕ್ಟ್ಗಳನ್ನು ಅಲ್ಲಿ ಲಿಂಕ್ ಮಾಡಬೇಕು. ಸೊ ಇದು ಸಮ್ಹೌ ಸ್ವಲ್ಪ ತಲೆನೋವು, ಬಟ್ ಅಗೇನ್ ನಾನು ಮೋಸ್ಟ್ ಆಫ್ ದ ಟೈಮ್ ನಾವು ಗ್ರೂಪ್ಡ್ ಪ್ರಾಡಕ್ಟ್ಗಳನ್ನು ಆ್ಯಡ್ ಮಾಡೋದಿಲ್ಲ, ಬಟ್ ನಿಮಗೆ ಗೊತ್ತಿರಬೇಕು ಅನ್ನೋ ರೀಸನ್ಗೋಸ್ಕರ ನಾನು ಹೇಳಿದೆ. ಸೊ ಮೋಸ್ಟ್ ಆಫ್ ದ ಟೈಮ್ ಇಂಡಿವಿಜುವಲ್ ಆಗೇ ಕೊಟ್ಟಿರ್ತೇವೆ. ಓಕೆ, ಸೊ ಕ್ಲಿಯರ್. ಕ್ಲಾಸ್ ಲೇಟಾಗಿ ಅಟೆಂಡ್ ಆಗಿರೋರನ್ನ ಬಿಟ್ಟು ಇನ್ನು ಮಿಕ್ತವ್ರಿಗೆ ಕ್ಲಿಯರ್. ಬಸನಗೌಡ ಆ್ಯಂಡ್ ನಿಶ್ಚಿತ್, ರೇಷ್ಮಾ, ಟೆಲ್ ಮಿ. ಯಾ, ಚಲೋ. ಸೊ ಕ್ಲಾಸ್ ಲೇಟಾಗಿ ಯಾರ್ಯಾರು ಅಟೆಂಡ್ ಮಾಡಿದರೆ ಎನಿ ಹೌ ಇದು ರೆಕಾರ್ಡಿಂಗ್ ಕ್ಲಾಸ್ ಸಿಗುತ್ತೆ, ಯು ಕ್ಯಾನ್ ಪ್ರಾಕ್ಟೀಸ್. ಓಕೆ, ಆ್ಯಂಡ್ ಚಲೋ. ಸೊ ಇದು ಗ್ರೂಪ್ಡ್ ಪ್ರಾಡಕ್ಟ್. ಸೊ ನಾವು ಇನ್ನೊಂದು ಪ್ರಾಡಕ್ಟ್ ಇದೆ, ಅಫಿಲಿಯೇಟ್ ಪ್ರಾಡಕ್ಟ್. ರೈಟ್, ಅಫಿಲಿಯೇಟ್ ಪ್ರಾಡಕ್ಟ್ ನಥಿಂಗ್ ಬಟ್ ಯಾವ ಪ್ರಾಡಕ್ಟು ಕೂಡ ನಮ್ಮವಾಗಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಅಮೆಜಾನ್ ಇರುತ್ತೆ. ಓಕೆ, ಅಮೆಜಾನ್. ಸೊ ಅಲ್ಲಿ ಯಾವುದೋ ಒಂದು XYZ ಪ್ರಾಡಕ್ಟ್ ಇರುತ್ತೆ. ಓಕೆ, ಸಮ್ ಟೀ ಶರ್ಟ್ ಅಂತಲೇ ಅಂದ್ಕೊಳ್ಳೋಣ, ಟೀ ಶರ್ಟ್. ರೈಟ್. ಇವಾಗ ರೇಷ್ಮಾ ಅವ್ರು ಏನು ಮಾಡಿರ್ತಾರೆ, ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿರ್ತಾರೆ, ಇ-ಕಾಮರ್ಸ್. ಓಕೆ, ಸೊ ಇವಾಗ ಈ ಟೀ ಶರ್ಟನ್ನು ಅವರು ಅವರ ಸೈಟಲ್ಲಿ ಪ್ರಮೋಟ್ ಮಾಡಬೇಕಂತ ಅಂದ್ಕೊಂಡಿರ್ತಾರೆ. ಸೊ ಅವಾಗ ಏನು ಮಾಡ್ತಾರೆ, ಅವರ ಸೈಟಲ್ಲಿ ಅಮೆಜಾನಿಂದ ಬರೋ ಲಿಂಕನ್ನು ತೆಗೆದ್ಬಿಟ್ಟು ಅವ್ರ ಸೈಟಲ್ಲಿ ಹಾಕೋತಾರೆ. ಸೊ ಇದನ್ನೇ ನಾವೇನಂತ ಕರಿತೀವಿ, ಅಫಿಲಿಯೇಟ್ ಪ್ರಾಡಕ್ಟ್. ಸೊ ಯಾರಾದರೂ ಇವರ ಸೈಟಿಂದ ಇವರ ಲಿಂಕನ್ನು ಯೂಸ್ ಮಾಡಿಕೊಂಡು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದರೆ ರೇಷ್ಮಾ ಅವರಿಗೆ ಕಮಿಷನ್ ಹೋಗುತ್ತೆ ಅಪ್ ಟು 10%. ಓಕೆ, ಸೊ ಇದನ್ನೇ ನಾವೇನಂತ ಕರಿತೀವಿ, ಅಫಿಲಿಯೇಟ್ ಪ್ರಾಡಕ್ಟ್. ಸೊ ಬೇಸಿಕಲಿ ಈ ಪ್ರಾಡಕ್ಟ್ಸ್ ಯಾವುವು ನಿಮ್ಮವಾಗಿರೋದಿಲ್ಲ ಅಥವಾ ನಿಮ್ಮ ಕ್ಲೈಂಟವು ಆಗಿರೋದಿಲ್ಲ. ಓಕೆ, ಇದೆಲ್ಲ ಏನಾಗಿರುತ್ತೆ, ಯಾವುದೋ ಪ್ಲ್ಯಾಟ್ಫಾರ್ಮಿನ ಒಂದು ಪ್ರಾಡಕ್ಟ್ಸ್ಗಳಾಗಿರ್ತವೆ. ಸೊ ಅವರ ಒಂದು ಪ್ರಾಡಕ್ಟ್ಸನ್ನು ನೀವು ನಿಮ್ಮ ಸೈಟಲ್ಲಿ ಹಾಕೋತೀರಿ. ರೈಟ್, ಅದು ಯಾವಾಗ ನೀವು ಅಫಿಲಿಯೇಟ್ಸ್ ಆಗಿದ್ದರೆ ಮಾತ್ರ. ರೈಟ್, ಇದನ್ನೇ ನಾವು ಅಫಿಲಿಯೇಟ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಅಗೇನ್ ಈ ಪ್ರಾಡಕ್ಟನ್ನು ಹೆಂಗೆ ಆ್ಯಡ್ ಮಾಡಬೇಕು, ಸೇಮ್ ಗೋ ಟು ಪ್ರಾಡಕ್ಟ್ಸ್, ಆ್ಯಡ್ ನ್ಯೂ ಪ್ರಾಡಕ್ಟ್. ಓಕೆ, ಪ್ರಾಡಕ್ಟಿನ ನೇಮನ್ನು ಮೆನ್ಷನ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ಮೆನ್
red t-shirt, right? T-shirt. ಸೊ ಡಿಸ್ಕ್ರಿಪ್ಷನ್ ಏನಿರುತ್ತೆ ಡಿಸ್ಕ್ರಿಪ್ಷನನ್ನು ಆ್ಯಡ್ ಮಾಡಿ. ಓಕೆ, ಸೊ ದೆನ್ ಇಫ್ ಇನ್ ಕೇಸ್ ಅದು ಸಿಂಪಲ್ ಪ್ರಾಡಕ್ಟ್ ಆದರೆ ಸಿಂಪಲ್ ಪ್ರಾಡಕ್ಟ್, ವೇರಿಯಬಲ್ ಪ್ರಾಡಕ್ಟ್ ಆದರೆ ವೇರಿಯಬಲ್, ಇದ್ಯಾವುದನ್ನು ನೀವು ಇಲ್ಲಿ ಚೂಸ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಇಲ್ಲೊಂದು ಆಪ್ಷನ್ ಇದೆ, ಸಿ ಎಕ್ಸ್ಟರ್ನಲ್ ಆರ್ ಅಫಿಲಿಯೇಟ್ ಪ್ರಾಡಕ್ಟ್, ಕ್ಲಿಕ್ ಮಾಡಿ. ರೈಟ್, ಸೊ ಕ್ಲಿಕ್ ಮಾಡಿದಾಗ ಸಿ ಇಲ್ಲಿ ಪ್ರಾಡಕ್ಟ್ URL ಅಂತ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಈ ಪ್ರಾಡಕ್ಟನ್ನು ಓಪನ್ ಮಾಡಿದ್ದೀನಿ, ಏನು ಸ್ಯಾಮ್ಸಂಗ್, right? So let me like red t-shirt ಅಂತಾನೆ ಎಂಟರ್ ಮಾಡ್ತೀನಿ. red t-shirt, t-shirt Amazon. Okay, so yeah, see ಈ ಪ್ರಾಡಕ್ಟನ್ನು ನಾನು ಏನು ಮಾಡಿದ್ದೀನಿ, ಓಪನ್ ಮಾಡಿದ್ದೀನಿ. ಸೊ ಸ್ಪೆಸಿಫಿಕ್ ಪ್ರಾಡಕ್ಟ್, ಲೆಟ್ ಮೀ ದಿಸ್ ಒನ್. ಓಕೆ, ಸೊ ಈ ಪ್ರಾಡಕ್ಟನ್ನು ಓಪನ್ ಮಾಡಿದಾಗ ನನಗೆ ಇಲ್ಲಿ ಈ ಪ್ರಾಡಕ್ಟಿನ ಲಿಂಕ್ ಅನ್ನೋದು ಸಿಗುತ್ತೆ, ರೈಟ್? ಸೊ ಈ ಪ್ರಾಡಕ್ಟ್ ಲಿಂಕನ್ನು ನಾನು ಕಾಪಿ ಮಾಡಿಬಿಟ್ಟು ಇಲ್ಲಿ ನಾನು ಏನು ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. ಓಕೆ, ಆಫ್ಟರ್ ದಟ್ ಬಟನ್ ಟೆಕ್ಸ್ಟ್, ಸಿ ಇಲ್ಲಿ ಬಟನ್ ಏನೇನಿದೆ ನನ್ನ ಸೈಟಲ್ಲಿ, ರೈಟ್? ಬೈ ನೌ ಅಥವಾ ಆ್ಯಡ್ ಟು ಕಾರ್ಟ್, ರೈಟ್? ಈ ಆಪ್ಷನ್ ಇದೆ. ಸೊ ಇವನ್ನ ಏನಂತೀವಿ ನಾವು, ಬಟನ್, ರೈಟ್? ಸೊ ಆ ಟೆಕ್ಸ್ಟ್ ಏನಿರಬೇಕು, ಯು ಕ್ಯಾನ್ ಆ್ಯಡ್ ಬೈ ಡಿಫಾಲ್ಟ್ ಬೈ ನೌ ಅಂತ ಇರುತ್ತೆ, ಆರ್ ಎಲ್ಸ್ ಯು ಕ್ಯಾನ್ ಆ್ಯಡ್ ಬೈ ನೌ, ಆ್ಯಡ್ ಟು ಕಾರ್ಟ್. ಸೊ ನಿಮಗೆ ಯಾವುದು ಬೇಕು ಬಟನ್ ಟೆಕ್ಸ್ಟನ್ನು ನೀವು ಇಟ್ಕೋಬೋದು. ರೆಗ್ಯುಲರ್ ಪ್ರೈಸ್, ರೈಟ್? ರೆಗ್ಯುಲರ್ ಪ್ರೈಸನ್ನು ನೀವು ಎಂಟರ್ ಮಾಡಬೇಕು. ಮೇಕ್ ಶೋರ್ ಈ ಸೈಟಲ್ಲಿ ಯಾವ ಪ್ರೈಸ್ ಇರುತ್ತೋ ಅದೇ ಪ್ರೈಸನ್ನು ನೀವು ಎಂಟರ್ ಮಾಡಬೇಕು. ಓಕೆ, ಸೊ 479 rupees. I'll enter here, right? So let me add regular price ಏನಿದೆ 599, right? 599 and sale ಬಂದ್ಬಿಟ್ಟು 479. ಓಕೆ, ಸೊ ಟ್ಯಾಕ್ಸ್ ಕ್ಲಾಸಸ್ ಇದೆಲ್ಲ ಇದ್ರೆ ಯು ಕ್ಯಾನ್ ಆ್ಯಡ್. ಆಫ್ಟರ್ ದಟ್ ಪ್ರಾಡಕ್ಟ್, right? I'll add some red t-shirt here, so I don't have red t-shirt. So let me add this, okay? And then product gallery, so ಅದೇ ಇಮೇಜಿನ ಬ್ಯಾಕ್ ಸೈಡ್, ರೈಟ್? ಕ್ಯಾಟಗರೀಸ್ ಮಾಡ್ತೀರಾ ಅಂದರೆ ಮಾಡಿ, ಅದಾದಮೇಲೆ ಬ್ರ್ಯಾಂಡ್ಸ್ ಏನಾದರೂ ಇತ್ತು ಅಂತಂದರೆ ಬ್ರ್ಯಾಂಡ್ಸನ್ನು ನೀವು ಆ್ಯಡ್ ಮಾಡಿ. ಸೊ ದೆನ್ ಪಬ್ಲಿಷ್. ಸೊ ವ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿ, ರೈಟ್? ಸೊ ಇವಾಗ ನಾನು ಬೈ ನೌ ಮೇಲೆ ಕ್ಲಿಕ್ ಮಾಡ್ತೀನಿ. ಬೈ ನೌ ಮೇಲೆ ಕ್ಲಿಕ್ ಮಾಡಿದಾಗ ಸಿ ಎಲ್ಲಿ ಹೋಗ್ತಿದೆ ಅದು ಲಿಂಕ್, ಅಮೆಝಾನ್, ರೈಟ್? ಸೊ ಈ ರೀತಿ ಆದಂಥ ಪ್ರಾಡಕ್ಟ್ಸ್ಗಳನ್ನು ಇಫ್ ಇನ್ ಕೇಸ್ ನಿಮ್ಮ ಸ್ಟೋರಿಗೆ ನೀವು ಆ್ಯಡ್ ಮಾಡ್ತೀರಾ ಅಂತ ಅಂದರೆ ಯು ಕ್ಯಾನ್ ಆ್ಯಡ್. ಇದನ್ನೇ ನಾವು ಅಫಿಲಿಯೇಟ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ, ರೈಟ್? ಸೊ ಕ್ಲಿಯರ್ ಆಲ್ ಆಫ್ ಯು? ಬಸನಗೌಡ, ನಿಶ್ಚಿತ್, ಮುಖೇಶ್, ಯಾ ಚಲೋ. ಸೊ ಅಫಿಲಿಯೇಟ್ ಪ್ರಾಡಕ್ಟ್ಸ್ ಅಂದರೆ ಏನು? ಪ್ರಾಡಕ್ಟ್ಸ್ ನಮ್ಮವಿರೋದಿಲ್ಲ, ಬೇರೆ ಯಾರೋ ಪ್ರಾಡಕ್ಟ್ಸ್ಗಳನ್ನು ನಾವು ನಮ್ಮ ಸ್ಟೋರಲ್ಲಿ ಹಾಕೋತೀವಿ. ಅದು ನೀವು ಅಫಿಲಿಯೇಟ್ ಆಗಿದ್ದರೆ ಮಾತ್ರ, ಇಲ್ಲ ಅಂದರೆ ಕ್ರೈಮ್, ಇದು ಹಾಕೋ ಹಾಗಿಲ್ಲ. ಓಕೆ, ಚಲೋ. ಸೊ ಇದೆಲ್ಲ ಏನಾಯಿತು, ಫಿಸಿಕಲ್ ಪ್ರಾಡಕ್ಟ್ಸ್ಗಳು ಅಂತಂದರೆ ನಾವು ಈ 3 ಡೇಸಿಂದ ಏನೇನು ಕಲ್ತ್ವಿ ಅವೆಲ್ಲ ಏನು ಫಿಸಿಕಲ್ ಪ್ರಾಡಕ್ಟ್ಸ್ ಅಂತ. ಅಂದರೆ ನಾವು ಅದನ್ನು ಶಿಪ್ಮೆಂಟ್ ಮಾಡ್ಬೋದು, ರೈಟ್? ನಾವೇನು ಮಾಡ್ಬೋದು, ಶಿಪ್ಮೆಂಟ್ ಅಂತಂದರೆ ಫಿಸಿಕಲ್ ಯೂಸರ್ ಅದನ್ನು ಮುಟ್ಬೋದು, ರೈಟ್? ಒಟ್ಟು ಅವರಿಗೆ ಫಿಸಿಕಲ್ ಪ್ರಾಡಕ್ಟ್ ಅನ್ನೋದು ಹೋಗುತ್ತೆ. ವಾಟ್ ಇಫ್ ವರ್ಚುವಲ್ ಪ್ರಾಡಕ್ಟ್ಸ್ ಆಗಿದ್ದರೆ ಅಥವಾ ಡಿಜಿಟಲ್ ಪ್ರಾಡಕ್ಟ್ಸ್ ಆಗಿದ್ದರೆ, ರೈಟ್? ವರ್ಚುವಲ್ ಪ್ರಾಡಕ್ಟ್ಸ್ ಅಂದರೆ ಏನು, ಅವನ್ನ ನಾವು ಮುಟ್ಟೋಕ್ಕಾಗಲ್ಲ. ಓಕೆ, ಆರ್ ಎಲ್ಸ್ ವಾಟ್ ಇಫ್ ಅವರು ಡೌನ್ಲೋಡಬಲ್ ಪ್ರಾಡಕ್ಟ್ ಆಗಿದ್ರೆ, ರೈಟ್? ಅಂತಂದರೆ ಐದರ್ ಅವನ್ನ ಅವರು ಡೌನ್ಲೋಡ್ ಮಾಡ್ಕೋಬೋದು, ರೈಟ್? ಆರ್ ಎಲ್ಸ್
ನೋಡ್ಬೋದು ಬಟ್ ಟಚ್ ಮಾಡೋಕ್ಕಾಗಲ್ಲ. ಅವೆಲ್ಲ ಕೂಡ ವರ್ಚುವಲ್ ಅಥವಾ ಡೌನ್ಲೋಡಬಲ್ ಬರ್ತವೆ. ಸೊ ಈ ರೀತಿ ನಾವು ಏನು ಮಾಡಬೇಕು, ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡಬೇಕು. ಸೊ ಅಗೈನ್ ಗೋ ಟು ಯುವರ್ ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡ್, ರೈಟ್, ಪ್ರಾಡಕ್ಟ್ಸ್, ಆಲ್ ಪ್ರಾಡಕ್ಟ್ಸ್, ಸಾರಿ, ಆ್ಯಡ್ ನ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ನ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ, ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಡಿಜಿಟಲ್ ಮಾರ್ಕೆಟಿಂಗ್ ಇ ಬುಕ್, ರೈಟ್. ಇದನ್ನು ನಾನು ಇ ಬುಕ್ ಅದು, ಓಕೆ, ನಾರ್ಮಲ್ ಬುಕ್ ಅದು ಫಿಸಿಕಲ್ ಆಗಿ ಇರುತ್ತೆ, ಬಟ್ ಇ ಬುಕ್ ಇಟ್ಸ್ ಎ ವರ್ಚುವಲ್ ಥಿಂಗ್. ಐದರ್ ಅವ್ರು ಡೌನ್ಲೋಡ್ ಮಾಡ್ಕೋಬೋದು ಅಷ್ಟೇ, ರೈಟ್. ಸೊ ಪ್ರಾಡಕ್ಟ್ ಡಿಸ್ಕ್ರಿಪ್ಷನನ್ನು ಆ್ಯಡ್ ಮಾಡಿ, ರೈಟ್. ಸೊ ಐಲ್ ಆ್ಯಡ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಹಿಯರ್, ರೈಟ್. ಐಲ್ ಆ್ಯಡ್ ಇಟ್ ಹಿಯರ್. ಸೊ ಇಲ್ಲಿ ಸಿಂಪಲ್ ಪ್ರಾಡಕ್ಟ್ ಆಗಿದ್ರೆ ಸಿಂಪಲ್ ಪ್ರಾಡಕ್ಟ್ ಆಗೇ ಇರಲಿ, ಅಥವಾ ವೇರಿಯಬಲ್ ಪ್ರಾಡಕ್ಟ್ ಆಗಿದ್ರೆ ವೇರಿಯಬಲ್ ಪ್ರಾಡಕ್ಟನ್ನು ನೀವು ಚೂಸ್ ಮಾಡ್ಕೊಳ್ಳಿ, ಬಟ್ ಸಿಂಪಲ್ ಪ್ರಾಡಕ್ಟ್. ಬಟ್ ಇಲ್ಲಿ ಆಪ್ಷನ್ ಇದೆ ನೋಡಿ, ವರ್ಚುವಲ್, ಡೌನ್ಲೋಡಬಲ್. ಇಫ್ ಇನ್ ಕೇಸ್ ಅದು ಡೌನ್ಲೋಡಬಲ್ ಆಗಿದ್ರೆ ಕ್ಲಿಕ್ ಮಾಡಿ. ವರ್ಚುವಲ್ ಆಗಿದ್ರೆ ವರ್ಚುವಲ್ ಪ್ರಾಡಕ್ಟ್ಸ್ ಆರ್ ಲೈಕ್ ನಾಟ್ ಶಿಪ್ಡ್ ಅಂತಂದರೆ ಶಿಪ್ ಮಾಡೋಕ್ಕಾಗೋದಿಲ್ಲ. ಇಫ್ ಇನ್ ಕೇಸ್ ವರ್ಚುವಲ್ ಆಗಿದ್ರೆ ಅದು ಕೂಡ ನೀವು ಸರಿ ಮಾಡ್ಕೊಳ್ಳಿ, ಐ ಮೀನ್ ಚೂಸ್ ಮಾಡ್ಕೊಳ್ಳಿ. ದೆನ್ ಪ್ರೈಸ್, ಫಾರ್ ಎಕ್ಸಾಂಪಲ್ 799, ಓಕೆ. ಸೇಲ್ ಪ್ರೈಸ್ ಇದ್ದರೆ ಸೇಲ್ ಪ್ರೈಸ್, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಆಪ್ಷನ್ ಇದೆ, ಡೌನ್ಲೋಡಬಲ್ ಫೈಲ್ಸ್. ಸೊ ಇಲ್ಲಿ ಆ್ಯಡ್ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕು, ರೈಟ್. ಆ್ಯಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿ, ಫೈಲ್ ನೇಮನ್ನು ನೀವು ಮೆನ್ಷನ್ ಮಾಡಿ. ಸೊ ಇಲ್ಲಿ ಚೂಸ್ ಈ ಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ್ಯಸ್ ಫಾರ್ ನಾವು ನನ್ನ ಹತ್ರ ಒಂದು PDF ಇದೆ, ಸೊ ಅದನ್ನೇ ನಾನು ತೊಗೋತೀನಿ, ಓಕೆ, PDF. ಸೊ ದೆನ್ ಫೈಲ್ ನೇಮನ್ನು ಕೊಡಿ. ಫಾರ್ ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟಿಂಗ್ ಇ ಬುಕ್, ರೈಟ್. ಸೊ ಇಫ್ ಇನ್ ಕೇಸ್ ನೀವು ಮಲ್ಟಿಪಲ್ ಫೈಲ್ಸನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್. ಸೊ ದೆನ್ ಡೌನ್ಲೋಡ್ ಲಿಮಿಟ್. ಸೊ ಈ ಫೈಲನ್ನು ಒಬ್ಬ ಮನುಷ್ಯ ಎಷ್ಟು ಸತಿ ಡೌನ್ಲೋಡ್ ಮಾಡ್ಬೋದು. ಸೊ ಡೌನ್ಲೋಡ್ ಲಿಮಿಟ್ಸ್ಗಳನ್ನು ನೀವಿಲ್ಲಿ ಸೆಟ್ ಮಾಡ್ಬೋದು. ಅನ್ಲಿಮಿಟೆಡ್ ಆದರೆ ಅನ್ಲಿಮಿಟೆಡ್, ಇಲ್ಲ 2 ಸತಿ ಅಷ್ಟೇ ಮಾಡೋಕ್ಕಾಗುತ್ತೆ ಅಂದರೆ 2 ಸತಿ, 3 ಸತಿ ಅಷ್ಟೇ ಮಾಡೋಕ್ಕಾಗುತ್ತೆ ಅಂದರೆ 3 ಸತಿ, ರೈಟ್. ಡೌನ್ಲೋಡ್ ಎಕ್ಸ್ಪೈರ್ ಯಾವಾಗ ಆಗುತ್ತೆ, ರೈಟ್. ಅದಾಗೋದೇ ಇಲ್ಲ ಅಂತಂದರೆ ನೆವರ್ ಮೇಲೆ ಕ್ಲಿಕ್ ಮಾಡಿ. ಆಗುತ್ತೆ ಅಂತಂದರೆ 1 year, 2 year, ರೈಟ್. ನಂಬರ್ ಆಫ್ ಡೇಸನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್ 365 days, ರೈಟ್. ಆಫ್ಟರ್ ದಟ್ ಟ್ಯಾಕ್ಸಬಲ್ ಆಗಿದ್ದರೆ ಟ್ಯಾಕ್ಸಬಲ್, ಸ್ಟ್ಯಾಂಡರ್ಡ್ ಆಗಿದ್ದರೆ ಸ್ಟ್ಯಾಂಡರ್ಡ್, ರೈಟ್. ಆ್ಯಂಡ್ ಸೇಲ್ ಪ್ರೈಸ್ ಇದ್ದರೆ ಸೇಲ್ಸ್ ಪ್ರೈಸನ್ನು ನೀವು ಕೊಡಿ. ಸೊ ಅಗೇನ್ ಇಲ್ಲೂ ಕೂಡ ಪ್ರಾಡಕ್ಟ್ ಇಮೇಜನ್ನು ನೀವು ಕೊಡಬೇಕು, ರೈಟ್. ಸೆಟ್ ಪ್ರಾಡಕ್ಟ್, ಇವಾಗ ನಂದು ಯಾವುದು ಬುಕ್ಕಿನ ಒಂದು ಇಮೇಜ್ ಇಲ್ಲ, ಸೊ ಲೆಟ್ ಮೀ ಗಿವ್ ದಿಸ್ ಇಮೇಜ್, ಓಕೆ. ಬಟ್ ನೀವು ಅದು ವರ್ಚುವಲ್ ಪ್ರಾಡಕ್ಟಿನ ಒಂದು ಇಮೇಜ್ ಏನಿರುತ್ತೆ ಅಲ್ವಾ, ಅದನ್ನು ನೀವು ಕೊಡಬೇಕಾಗುತ್ತೆ. ಸೊ ದೆನ್ ಕ್ಯಾಟಗರೀಸ್ ಮಾಡ್ತೀರಾ ಅಂದರೆ ಕ್ಯಾಟಗರೀಸನ್ನು ಮಾಡಿ, ರೈಟ್. ಸೊ ಬ್ರ್ಯಾಂಡ್ ಇದ್ದರೆ ಬ್ರ್ಯಾಂಡ್ ಮೆನ್ಷನ್ ಮಾಡಿ, ದೆನ್ ಪಬ್ಲಿಷ್, ಓಕೆ. ಸೊ ವ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು ಡಿಜಿಟಲ್ ಮಾರ್ಕೆಟಿಂಗ್ ಇ ಬುಕ್, ರೈಟ್. ಆ್ಯಡ್ ಟು ಕಾರ್ಟ್, right, view card, right, proceed to checkout, right. See ಇಲ್ಲಿ ಕ್ಯಾಶ್ ಆ್ಯಂಡ್ ಡೆಲಿವರಿ ಅಂತ ಇದೆ, ರೈಟ್. ಸೊ ನಾವು ವರ್ಚುವಲ್ ಪ್ರಾಡಕ್ಟ್ ಅಥವಾ ಡೌನ್ಲೋಡಬಲ್ ಪ್ರಾಡಕ್ಟನ್ನು ನಾವು ಆ್ಯಡ್ ಮಾಡ್ತಿದ್ದೀವಿ ಅಂತ ಅಂದಾಗ ಈ ಕ್ಯಾಶ್ ಆ್ಯಂಡ್ ಡೆಲಿವರಿ ಆಪ್ಷನ್ ಬರಬಾರ್ದು. ಐದರ್ ಡೈರೆಕ್ಟ್ ಬ್ಯಾಂಕ್ ಅಥವಾ UPI ಅಕೌಂಟ್ ಅಥವಾ UPI ಟ್ರಾನ್ಸಾಕ್ಷನ್ಸ್ ಈ ರೀತಿ ಬರಬೇಕು, ರೈಟ್. ಸೊ ಬಟ್ ಇಲ್ಲಿ ನಮಗೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಆಪ್ಷನ್ ಬರ್ತಿದೆ, ರೈಟ್. ಸೊ 1 second ಗೈಸ್.
ರೈಟ್. ಸೊ ವರ್ಚುವಲ್ ಪ್ರಾಡಕ್ಟ್ಗೆ ಯಾವುದೇ ಕಾರಣಕ್ಕೂ ನೀವು ಕ್ಯಾಶ್ ಆನ್ ಡೆಲಿವರಿಯನ್ನು ಕೊಡಬಾರ್ದು, ರೈಟ್. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಗೋ ಟು ಯುವರ್ ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡ್, ದೆನ್ ಗೋ ಟು ಕಾಮರ್ಸ್, ಅಂಡರ್ ಸೆಟ್ಟಿಂಗ್ಸ್, right. So go to payments, take offline payments, right. Cash and delivery manage ಮೇಲೆ ಕ್ಲಿಕ್ ಮಾಡಿ, right. ಸಿ ಇಲ್ಲಿ ಅಕ್ಸೆಪ್ಟ್ ಫಾರ್ ವರ್ಚುವಲ್ ಆರ್ಡರ್ಸ್ ಅಂತ ಇದೆ, ಇದನ್ನು ನೀವು ಡಿಸೇಬಲ್ ಮಾಡಿ, ದೆನ್ ಸೇವ್ ಚೇಂಜಸ್. ಸಿಂಪಲ್. ಏನು ಮಾಡಿ, ಕಾಮರ್ಸಿಗೆ ಬನ್ನಿ, ಸೆಟ್ಟಿಂಗ್ಸಿಗೆ ಬನ್ನಿ, ಪೇಮೆಂಟ್ ಆಪ್ಷನಿಗೆ ಬನ್ನಿ, ದೆನ್ ಇಲ್ಲಿ ನಮಗೆ ಬೈ ಡಿಫಾಲ್ಟ್ ಆಗಿ ಅಕ್ಸೆಪ್ಟ್ ಫಾರ್ ವರ್ಚುವಲ್ ಆರ್ಡರ್ಸ್ ಅಂತ ಇರುತ್ತೆ, ಇದನ್ನು ಡಿಸೇಬಲ್ ಮಾಡಿ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ಇವಾಗ ನಾನು ನನ್ನ ಸೈಟಿಗೆ ಹೋಗಿ, ಓಕೆ, ರಿಫ್ರೆಶ್ ಮಾಡಿದ್ರೆ, ರೈಟ್, ಪ್ರೊಸೀಡ್ ಟು ಚೆಕ್ಔಟ್ಗೆ ಹೋದರೆ ಪೇಮೆಂಟ್ ಆಪ್ಷನ್, ಸಿ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್, ಕ್ಯಾಶ್ ಆನ್ ಡೆಲಿವರಿ ಅನ್ನೋದು ಹೊರಟೋಯ್ತು, ರೈಟ್. ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ವರ್ಚುವಲ್ ಪ್ರಾಡಕ್ಟ್ ಕಮ್ ಫಿಸಿಕಲ್ ಪ್ರಾಡಕ್ಟ್ಸ್ ಎರಡೂ ನೀವು ಸೇಲ್ ಮಾಡ್ತಿದ್ದಾಗ ನೀವೇನು ಮಾಡಬೇಕು, ಕಾಮರ್ಸ್ ಸೆಟ್ಟಿಂಗ್ಸ್ ಆ್ಯಂಡ್ ಪೇಮೆಂಟ್ಸ್ ಆಪ್ಷನಿಗೆ ಬಂದು ವರ್ಚುವಲ್ ಪ್ರಾಡಕ್ಟ್ಸ್ ಏನಿರುತ್ತೆ ಅಲ್ವಾ, ಆರ್ಡರ್ಸ್, ಇದನ್ನು ಡಿಸೇಬಲ್ ಮಾಡಬೇಕು. ಇಫ್ ಇನ್ ಕೇಸ್ ಬರೀ ವರ್ಚುವಲ್ ಆ್ಯಂಡ್ ಡೌನ್ಲೋಡಬಲ್ ಪ್ರಾಡಕ್ಟ್ಸ್ಗೆ ನೀವು ಕೊಡ್ತೀರಾ ಅಂತಂದರೆ ಅವಾಗಲೂ ಕೂಡ ಇದನ್ನು ಡಿಸೇಬಲ್ ಮಾಡಬೇಕು, ರೈಟ್. ಸೊ ಮೇಕ್ ಶೋರ್ ಈ ಆಪ್ಷನನ್ನು ತಲೆಯಲ್ಲಿಟ್ಕೊಂಡಿರಿ. ನೀವು ಯಾವಾಗ ವರ್ಚುವಲ್ ಅಥವಾ ಡೌನ್ಲೋಡಬಲ್ ಪ್ರಾಡಕ್ಟ್ಸ್ ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಕಾಮರ್ಸ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತೀರಾ ಅಂತ ಅಂದಾಗ ಇದು ತುಂಬ ಸೆನ್ಸಿಟಿವ್ ಆಗಿರೋವಂಥ ಮ್ಯಾಟರ್. ಸೊ ಇದನ್ನು ತಲೆಯಲ್ಲಿ ಇಟ್ಕೋಬೇಕು. ಇಲ್ಲ ಅಂತಂದರೆ ಎಲ್ಲರೂ ಕ್ಯಾಶ್ ಆನ್ ಡೆಲಿವರಿ ಅಂತ ಕೊಡ್ತಾರೆ, ರೈಟ್. ಸೊ ಕ್ಯಾಶ್ ಆನ್ ಡೆಲಿವರಿ ಇರಬಾರ್ದು ವರ್ಚುವಲ್ಗಾಗಲಿ ಅಥವಾ ಡೌನ್ಲೋಡಬಲ್ ಪ್ರಾಡಕ್ಟ್ಗಾಗಲಿ. ಸೊ ಕ್ಲಿಯರ್, ರೇಷ್ಮಾ, ನಿಶ್ಚಿತ್, ಭಗತ್, ಓಕೆ, ಬಸನಗೌಡ, ಯಾ, ಚಲೋ, ರೈಟ್. ಸೊ ನಾವು ಪ್ರಾಡಕ್ಟ್ಸ್ಗಳನ್ನು ಹೆಂಗೆ ಆ್ಯಡ್ ಮಾಡ್ಬೋದು ಅನ್ನೋದು ಗೊತ್ತಾಯಿತು, ರೈಟ್. ಸೊ ಇವಾಗ ಪರ್ಟಿಕ್ಯುಲರ್ ಆಗಿ ಕೂಪನ್ ಏನಾದರೂ ನೀವು ಕೊಡ್ತಿದ್ದೀರಾ ಅಂತ ಅಂದ್ಕೊಳ್ಳೋಣ, ಕೂಪನ್ ಕೋಡ್. ಸೊ ನಾರ್ಮಲಿ ನೀವು ಮಿಂತ್ರಾದಲ್ಲಿ ಶಾಪ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ, ಅಪ್ಲೇ ಕೂಪನ್ ಅಂತ ಇರುತ್ತೆ. ಸೊ ಕಾಮರ್ಸಲ್ಲಿ ಕೂಪನನ್ನು ಹೆಂಗೆ ಕ್ರಿಯೇಟ್ ಮಾಡೋದು, ರೈಟ್. ಸೊ ಜಸ್ಟ್ ಅಗೈನ್ ಗೋ ಟು ಯುವರ್ ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡ್ ಆ್ಯಂಡ್ ಅಂಡರ್ ಕಾಮರ್ಸ್, ಸಿ ಇಲ್ಲಿ ಆಪ್ಷನ್ಸ್ ಇರುತ್ತೆ, ಕೂಪನ್ಸ್. ಅಂಡರ್ ಕಾಮರ್ಸ್ ಕೂಪನ್ಸ್ ಆಪ್ಷನ್ ಇರುತ್ತೆ, ಚೂಸ್ ಮಾಡಿ. ಚೂಸ್ ಮಾಡಿದ್ದಾದಮೇಲೆ ಆ್ಯಡ್ ನ್ಯೂ ಕೂಪನ್ ಅನ್ನೋ ಆಪ್ಷನ್ ಇರುತ್ತೆ, ಆ್ಯಡ್ ನ್ಯೂ ಕೂಪನ್ ಮೇಲೆ ಕ್ಲಿಕ್ ಮಾಡಿ. ಸೊ ದೆನ್ ಕೂಪನ್ ಕೋಡನ್ನು ನೀವು ಮೆನ್ಷನ್ ಮಾಡಿ. ಫಾರ್ ಎಕ್ಸಾಂಪಲ್ RE 20% ಆಫ್, ಓಕೆ. ಸೊ ಇದು ನನ್ನ ಕೂಪನ್. ಸೊ ಡಿಸ್ಕ್ರಿಪ್ಷನ್ ಕೊಡ್ತೀರಾ ಅಂತಂದರೆ ಯು ಕ್ಯಾನ್ ಗಿವ್ ಡಿಸ್ಕ್ರಿಪ್ಷನ್, ಅಥವಾ ನೀವು ಜನ್ರೇಟ್ ಕೂಪನ್ ಕೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು ಕೂಪನ್ ಕೋಡ್ ಅನ್ನೋದು ಜನ್ರೇಟ್ ಆಗಿ ಬರುತ್ತೆ, ರೈಟ್. ಇಲ್ಲ ನೀವೇ ಕೊಡ್ತೀರಾ ಅಂತಂದರೆ ನೀವೇ ಕೊಡ್ಬೋದು. ಅದಾದಮೇಲೆ ಡಿಸ್ಕೌಂಟ್ ಟೈಪ್. ಸೊ ಇಲ್ಲಿ ಆಪ್ಷನ್ ಇರುತ್ತೆ, ಫಿಕ್ಸ್ಡ್ ಕಾರ್ಟ್ ಡಿಸ್ಕೌಂಟ್ ಅಂತಂದರೆ ಇಷ್ಟು ಅಮೌಂಟನ್ನು ಅವರ ಕಾರ್ಟಲ್ಲಿದ್ದರೆ ಆವಾಗ ಮಾತ್ರ ಡಿಸ್ಕೌಂಟ್ ಕೊಡ್ತೀವಿ. ಆ್ಯಂಡ್ ಫಿಕ್ಸ್ಡ್ ಪ್ರಾಡಕ್ಟ್ ಡಿಸ್ಕೌಂಟ್, ಪರ್ಸೆಂಟೇಜ್ ಡಿಸ್ಕೌಂಟ್. ಸೊ ಪರ್ಸೆಂಟೇಜ್ ಡಿಸ್ಕೌಂಟನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಕೂಪನ್ ಅಮೌಂಟ್ ಎಷ್ಟು, ಸೊ ಇಲ್ಲಿ 20% ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ಇಲ್ಲಿ 20 ಅಂತ ಸೆಲೆಕ್ಟ್ ಮಾಡ್ತೀನಿ. ಕೂಪನ್ ಅಮೌಂಟ್ 20 rupees ಆರ್ ಎಲ್ಸ್ 20, ಓಕೆ. ಸೊ ಅಲೋ ಫ್ರೀ ಶಿಪ್ಪಿಂಗ್ ಅಂತ ಅಂದರೆ ಈ ಕೂಪನನ್ನು ಅಪ್ಲೈ ಮಾಡಿದ್ರೆ ಫ್ರೀ ಶಿಪ್ಪಿಂಗ್ ಸಿಗುತ್ತಾ. ಇಫ್ ಇನ್ ಕೇಸ್ ಅದು ಎಸ್ ಅಂತ ಇದ್ದರೆ ಚೂಸ್ ಮಾಡ್ಕೊಳ್ಳಿ, ಇಫ್ ಇನ್ ಕೇಸ್ ಅದು ನೋ ಅಂತ ಇದ್ದರೆ ಜಸ್ಟ್ ಲೀವ್ ಇಟ್, ಓಕೆ. ಸೊ ದೆನ್ ಕೂಪನ್ ಎಕ್ಸ್ಪೈರಿ ಡೇಟ್, ಈ ಕೂಪನ್ ಯಾವಾಗ ಎಕ್ಸ್ಪೈರ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ 26, ರೈಟ್. ಈ ಮಂತ್ 26ಗೆ ಏನಾಗುತ್ತೆ, ಎಕ್ಸ್ಪೈರ್ ಆಗುತ್ತೆ, ರೈಟ್. ಇವಾಗ ನಾವು ಕೂಪನ್ ಕೊಟ್ಟಿದ್ದೀವಿ, ಇದಕ್ಕೆ ಇಫ್ ಇನ್ ಕೇಸ್ ರೆಸ್ಟ್ರಿಕ್ಷನ್ಸ್ಗಳು ಅನ್ನೋದು
ರಿಸ್ಟ್ರಿಕ್ಷನ್ಸ್ಗಳು ಏನಾದರೂ ನೀವು ಹಾಕ್ತೀರಾ, ಯೂಸೇಜ್ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕ್ತೀರಾ ಅಂತ ಅಂದರೆ ಇಲ್ಲಿ ಯೂಸೇಜ್ ರಿಸ್ಟ್ರಿಕ್ಷನ್ಸ್ಗಳು ಇರ್ತವೆ. ಯೂಸೇಜ್ ರಿಸ್ಟ್ರಿಕ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಫ್ ಇನ್ ಕೇಸ್ ಈ ಕೂಪನ್ ಅಪ್ಲೈ ಮಾಡಬೇಕು ಅಂತಂದರೆ ಅವರು ಮಿನಿಮಮ್ ಅಮೌಂಟನ್ನು ಸ್ಪೆಂಡ್ ಮಾಡಿರಬೇಕಾ ಅಂತಂದರೆ ಎಷ್ಟು ಮಿನಿಮಮ್ ಅಮೌಂಟು ಅವರ ಕಾರ್ಟಲ್ಲಿ ಇರಬೇಕು ಅಥವಾ ಎಷ್ಟು ಮಿನಿಮಮ್ ಅಮೌಂಟನ್ನು ಅವ್ರು ಸ್ಪೆಂಡ್ ಮಾಡಿರಬೇಕು, ರೈಟ್. ಆ್ಯಂಡ್ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟಿರಬೇಕು. ಸೊ ಇಫ್ ಇನ್ ಕೇಸ್ ಇದು ಬೇಕು ಅಂತ ಅಂದರೆ ಯು ಕ್ಯಾನ್ ಆ್ಯಡ್ ಆರ್ ಎಲ್ಸ್ ಜಸ್ಟ್ ಲೀವ್ ಇಟ್. ಆ್ಯಂಡ್ ಈ ಕೂಪನ್ ಇಂಡಿವಿಜುವಲ್ ಯೂಸಿಗೆ ಮಾತ್ರನಾ. ಸಿಲಿ ಚೆಕ್ ದಿಸ್ ಬಾಕ್ಸ್ ಇಫ್ ದ ಕೂಪನ್ ಕೆನಾಟ್ ಬಿ ಯೂಸ್ಡ್ ಇನ್ ಕಂಜಕ್ಷನ್ ವಿತ್ ಅದರ್ ಕೂಪನ್ಸ್, ರೈಟ್. ಅಂತ ಅಂದರೆ ಒಂದೇ ಸತಿ ಮಲ್ಟಿಪಲ್ ಕೂಪನ್ಸ್ಗಳನ್ನು ಅವರು ಆ್ಯಡ್ ಮಾಡ್ಬೋದಾ? ನೋ, ಇಂಡಿವಿಜುವಲ್ ಯೂಸ್ ಓನ್ಲಿ. ಸೊ ನಾವು ಎಕ್ಸ್ಕ್ಲೂಡ್ ಸೇಲ್ ಐಟಮ್ಸ್. ಸಿ, ಒಂದು ಟೀ ಶರ್ಟ್ ಇರುತ್ತೆ, ಓಕೆ, ಟೀ ಶರ್ಟ್. ಸೊ ಅದು ಒರಿಜಿನಲ್ ಬಂದ್ಬಿಟ್ಟು ಪ್ರೈಸ್ ಬಂದು $8.99 ಇರುತ್ತೆ. ಸೇಲ್ ಪ್ರೈಸ್ ಇರುತ್ತೆ ಲೈಕ್ $6.99. ಸೊ ಈ ಪ್ರಾಡಕ್ಟ್ ಆಲ್ರೆಡಿ ಸೇಲಲ್ಲಿದೆ. ಸೊ ಇವಾಗ ನಾನು ಕೂಪನ್ ಕೊಟ್ಟರೆ ಅಗೇನ್ ಇದರಲ್ಲಿ ಏನಾಗುತ್ತೆ, ಅಮೌಂಟ್ ಮೈನಸ್ ಆಗುತ್ತೆ. ಸೊ ಆಲ್ರೆಡಿ ಸೇಲಲ್ಲಿರೋ ಪ್ರಾಡಕ್ಟ್ಸ್ಗಳಿಗೆ ನೀವು ಏನಕ್ಕೆ ಕೂಪನನ್ನು ಅಪ್ಲೈ ಮಾಡಬೇಕು, ರೈಟ್. ಸೊ ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಐತೆ. ಸೊ ನನ್ನ ಸ್ಟೋರಲ್ಲಿ ಯಾವ್ಯಾವ ಪ್ರಾಡಕ್ಟ್ಗೆ ಸೇಲ್ ನಡೀತಿದೆ, ಡಿಸ್ಕೌಂಟ್ ಇದೆ, ಅದು ಯಾವ ಪ್ರಾಡಕ್ಟ್ಗೂ ಕೂಡ ಈ ಕೂಪನ್ ಅಪ್ಲೈ ಆಗಬಾರ್ದು, ರೈಟ್. ಸೊ ಅದಕ್ಕೋಸ್ಕರ ಎಕ್ಸ್ಕ್ಲೂಡ್ ಸೇಲ್ ಐಟಮ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ನಾವು ಯಾವ ಪ್ರಾಡಕ್ಟ್ಸ್ಗಳಿಗೆ ಈ ಒಂದು ಕೂಪನ್ ಅಪ್ಲೈ ಆಗಬೇಕು, ರೈಟ್. ಸೊ ಯು ಕ್ಯಾನ್ ಆ್ಯಡ್ ಹಿಯರ್ ಕ್ಯಾಟಗರಿ ವೈಸ್ ತೊಗೊಳ್ತೀರಾ ಅಂತಂದರೆ ಕ್ಯಾಟಗರಿ ವೈಸ್ ತೊಗೋಬೋದು. ಫಾರ್ ಎಕ್ಸಾಂಪಲ್ ಟೀ ಶರ್ಟ್, ಸೀಲಿ ಮೆನ್ ಟೀ ಶರ್ಟ್, ರೈಟ್. ಯಾವ್ಯಾವ ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್, ಆರ್ ಎಲ್ಸ್, ಲೆಟ್ ಮೀ ಗೋ, ನೋಡೋಣ ಏನೇನಿದೆ ಅಂತ. ಸೊ ಅದ್ರ ಬೇಸ್ ಮೇಲೆ ಚೂಸ್ ಮಾಡೋಣ, ಓಕೆ. ಯಾವ್ಯಾವ ಪ್ರಾಡಕ್ಟ್ಸ್ಗಳಿದ್ದಾವೆ. ಸೊ visit site. So let me men red t-shirt, okay, sale items bittu, yeah, some men white t-shirt, select cart, yeah, ಈ ಎರಡು ಪ್ರಾಡಕ್ಟ್. ಸೊ ನಾನು ಪ್ರಾಡಕ್ಟ್ಸನ್ನು ಚೂಸ್ ಮಾಡಿದ್ದೀನಿ. ಎಕ್ಸ್ಕ್ಲೂಡ್ ಪ್ರಾಡಕ್ಟ್, ಯಾವ್ಯಾವ ಪ್ರಾಡಕ್ಟ್ಗೆ ಲೈಕ್ ಅಪ್ಲೈ ಆಗಬಾರ್ದು ಅಂತಂದರೆ ಎಕ್ಸ್ಕ್ಲೂಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಪ್ರಾಡಕ್ಟನ್ನು ಎಕ್ಸ್ಕ್ಲೂಡ್ ಮಾಡ್ಬೋದು. ಆರ್ ಎಲ್ಸ್ ಕ್ಯಾಟಗರಿ ವೈಸಲ್ಲಿ ನೀವೇನಾದರೂ ಈ ಕೂಪನನ್ನು ಕೊಡ್ತೀರಾ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಕ್ರಿಯೇಟ್ ಮಾಡಿದಂಥ ಎಲ್ಲ ಕ್ಯಾಟಗರೀಸ್ಗಳು ಸಿಗ್ತವೆ. ಆ ಪರ್ಟಿಕ್ಯುಲರ್ ಕ್ಯಾಟಗರೀಸ್ಗೆ ಈ ಕೂಪನ್ ಅಪ್ಲೈ ಆಗಬೇಕಂತಂದರೆ ಕ್ಯಾಟಗರೀಸನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲ ಈ ಪರ್ಟಿಕ್ಯುಲರ್ ಕ್ಯಾಟಗರೀಸ್ಗೆ ಅಪ್ಲೈ ಆಗಬಾರ್ದು ಅಂತಂದರೆ ಎಕ್ಸ್ಕ್ಲೂಡ್ ಕ್ಯಾಟಗರೀಸನ್ನು ನೀವು ಚೂಸ್ ಮಾಡ್ಕೊಳ್ಳಿ, ರೈಟ್. ಸೊ ಪ್ರಾಡಕ್ಟ್ ಬ್ರ್ಯಾಂಡ್ಸ್ ಮೇಲೆ ಕೊಡ್ತೀರಾ ಅಂತಂದರೆ ಎಸ್ ಯು ಕ್ಯಾನ್ ಗಿವ್ ಲೈಕ್ ಸ್ಯಾಮ್ಸಂಗ್, ರೋಡ್ಸ್ಟರ್, ರೈಟ್. ಎಕ್ಸ್ಕ್ಲೂಡ್ ಬ್ರ್ಯಾಂಡ್ಸ್ ಅಂತಂದರೆ ಎಕ್ಸ್ಕ್ಲೂಡ್ ಬ್ರ್ಯಾಂಡ್ಸ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಆ್ಯಸ್ ಫಾರ್ ನಾವು ನಾನಿಲ್ಲಿ ಜಸ್ಟ್ 2 ಪ್ರಾಡಕ್ಟನ್ನು ಮಾತ್ರ ನಾನು ಚೂಸ್ ಮಾಡಿದ್ದೀನಿ. ಅದಾದಮೇಲೆ ಯೂಸೇಜ್ ಲಿಮಿಟ್ಸ್, ಅನ್ಲಿಮಿಟೆಡ್ ಯೂಸೇಜ್ ಅನ್ನೋ ಒನ್ ಟೈಮ್ ಯೂಸೇಜ್. ಒಂದು ಸತಿ ಒಬ್ಬ ಪರ್ಸನ್ ಆ ಕೂಪನನ್ನು ಯೂಸ್ ಮಾಡಿದ್ದಾನೆ ಅಂತಂದರೆ ಇನ್ನೊಂದು ಸತಿ ಆ ಪರ್ಸನ್ಗೆ ಆ ಕೂಪನ್ ವರ್ಕ್ ಆಗಬಾರ್ದು. ಸೊ ನಾನು ಒನ್ ಟೈಮ್ ಕೊಡ್ತೀನಿ, ರೈಟ್. ಅದಾದಮೇಲೆ ಯೂಸೇಜ್ ಲಿಮಿಟ್ ಪರ್ ಯೂಸರ್, ನೋ 1, ಓಕೆ. ಸೊ ಪರ್ ಕೂಪನ್ ಅಂತ ಇದೆ. ಸೊ ಪರ್ ಕೂಪನನ್ನು ನಾನು ರಿಮೂವ್ ಮಾಡಿಬಿಟ್ಟು ಯೂಸೇಜ್ ಲಿಮಿಟ್ ಪರ್ ಯೂಸರನ್ನು ತೊಗೊಳ್ತೀನಿ. ಅಂತಂದರೆ ಒಬ್ಬ ಯೂಸರ್ ಈ ಕೂಪನನ್ನು ಒಂದು ಸತಿ ಮಾತ್ರ ಯೂಸ್ ಮಾಡಲಿಕ್ಕಾಗತ್ತೆ. ಸೊ ನಾನಿಲ್ಲಿ ಏನು ಮಾಡ್ತೀನಿ, ಈ ಕೂಪನನ್ನು ಕಾಪಿ ಮಾಡ್ತೀನಿ, ರೈಟ್. ದೆನ್ ಪಬ್ಲಿಷ್ ಮಾಡ್ತೀನಿ, ರೈಟ್. ಸೊ ಪಬ್ಲಿಷ್ ಮಾಡಿದಾಗ ನಾನೇನು ಮಾಡ್ತೀನಿ, ನನ್ನ ಸೈಟಿಗೆ ಹೋಗ್ತೀನಿ ಆ್ಯಂಡ್ ದೆನ್ ಐ ರಿಫ್ರೆಶ್ ಇಟ್. ಸೊ ಇಲ್ಲಿ ಆ್ಯಡ್ ಟು ಕಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು, ವ್ಯೂ ಕಾರ್ಟ್, ರೈಟ್. ಸೊ ಇಲ್ಲಿ
ಇದನ್ನು ಡಿಲೀಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ಆ್ಯಡ್ ಕೂಪನ್ಸ್ ಅಂತ ಇರುತ್ತೆ. ಆ್ಯಡ್ ಕೂಪನನ್ನು ಎಂಟರ್ ಮಾಡಿ ದೆನ್ ಅಪ್ಲೈ ಮಾಡಿದ್ರೆ ಇಲ್ಲಿ ಆಪ್ಷನ್ ಎಷ್ಟಿದೆ, 839 ರೈಟ್. ಅಪ್ಲೈ, ಡಿಸ್ಕೌಂಟ್ ಎಷ್ಟಾಯಿತು, 159. ಸೊ ಅಮೌಂಟ್ ಎಷ್ಟು ಬಂತು, 679 ರೈಟ್. ಸೊ ದೆನ್ ಕೂಪನ್ ವರ್ಕ್ ಆಗ್ತಿದೆ ಅಂತ ಅರ್ಥ. ಸೊ ಈ ಕೂಪನನ್ನು ಕ್ರಿಯೇಟ್ ಮಾಡಿದ್ದೀವಿ ಅಂತ ಅಂದಾಗ ಈ ಪರ್ಟಿಕ್ಯುಲರ್ ಕೂಪನ್ ಸೊ ಪ್ರಾಡಕ್ಟ್ ಪೇಜಲ್ಲಿ ಡಿಸ್ಪ್ಲೇ ಆಗಬೇಕು ರೈಟ್, ಎಸ್ ಆರ್ ನೋ. ಸೊ ಅದಕ್ಕೆ ನಾವೇನು ಮಾಡಬೇಕು, ಜಸ್ಟ್ ಗೋ ಟು ಯುವರ್ ಡ್ಯಾಶ್ ಬೋರ್ಡ್, ಪ್ರಾಡಕ್ಟ್ಸ್, ಆಲ್ ಪ್ರಾಡಕ್ಟ್ಸ್, ಆ ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ನೀವೇನು ಮಾಡಬೇಕು, ಚೂಸ್ ಮಾಡ್ಕೊಳ್ಳಿ. ಸೊ ಇನ್ ಮೈ ಕೇಸ್ ದಿಸ್ ಒನ್ ರೈಟ್, ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನೇನು ಮಾಡ್ತೀನಿ, ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ, ಯೂಸ್ ದಿಸ್ ಕೂಪನ್ ಫಾರ್ 20% ಆಫ್. ಓಕೆ, ಸೊ ದೆನ್ ಆ ಕೂಪನನ್ನು ನಾನು ಆ್ಯಡ್ ಮಾಡ್ತೀನಿ. ಸೊ ದೆನ್ ನಾನು ಏನು ಮಾಡ್ತೀನಿ, ಈ ಕೂಪನನ್ನು ಸೆಲೆಕ್ಟ್ ಮಾಡಿಕೊಂಡು ಬೋಲ್ಡ್ ಟೆಕ್ಸ್ಟಲ್ಲಿ ಚೇಂಜ್ ಮಾಡ್ತೀನಿ. ಆಫ್ಟರ್ ದಟ್ ಈ ಕಲರು ಕೂಡ ನಾನು ಚೇಂಜ್ ಮಾಡಬೇಕು ಅಂತಂದರೆ ಆ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ನನಗೆ ಆಪ್ಷನ್ ಇರುತ್ತೆ ಟೂಲ್ ಬಾರ್ ಟಾಗಲ್ ಅಂತ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನಗಿಲ್ಲಿ ಟೆಕ್ಸ್ಟ್ ಕಲರ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ, ರೆಡ್ಡನ್ನು ಯೂಸ್ ಮಾಡ್ತೀನಿ ನಾನು. ಸೊ ದೆನ್ ಅಪ್ಡೇಟ್ ರೈಟ್. ಸೊ ಇವಾಗ ನಾನು ನನ್ನ ಸೈಟಿಗೆ ಹೋಗಿ ನೋಡಿದ್ರೆ ರೈಟ್, ಸೊ ಆ್ಯಡ್ ಟು ಕಾರ್ಟ್, ವ್ಯೂ ಕಾರ್ಟ್, ಆರ್ ಎಲ್ಸ್ ಲೆಟ್ ಮೀ, ಸೊ ಈ ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ನೋಡಿದ್ರೆ ಇಲ್ಲಿ ರೈಟ್, ಅಪ್ಲೈ ಕೂಪನ್, ಎಷ್ಟಿದು ಕೂಪನ್ ಇರುತ್ತೆ. ಸೊ ಈ ಕೂಪನನ್ನು ಅವ್ರು ಅಪ್ಲೈ ಮಾಡ್ಬೋದು ರೈಟ್. ಸೊ ಇದನ್ನೇ ನಾವು ಕೂಪನ್ ಕ್ರಿಯೇಷನ್ ಅಂತ ಕರಿತೀವಿ ರೈಟ್. ಸೊ ಇದು ಆ್ಯಕ್ಚುಲಿ ಚಿಕ್ಕ ಚಿಕ್ಕ ಸೈಟಿಗೆ ಏನು ಮಾಡೋದಿಲ್ಲ, ದೊಡ್ಡ ಲೈಕ್ ಅಮೆಝಾನ್, ಸ್ನಿಚ್ ಆ್ಯಂಡ್ ದೆನ್ ಫ್ಲಿಪ್ಕಾರ್ಟ್ ಈ ರೀತಿ ಇರೋರಿಗೆ, ಮಿಂತ್ರಾ, ಸೊ ಆ ಥರದಲ್ಲಿ ಕೂಪನನ್ನು ನೀವು ಕ್ರಿಯೇಟ್ ಮಾಡಬಹುದು ರೈಟ್. ಸೊ ಕ್ಲಿಯರ್ ಕೂಪನ್ ಹೆಂಗೆ ಕ್ರಿಯೇಟ್ ಮಾಡಬೇಕಂತ. ಭಗತ್, ನಿಶ್ಚಿತ್, ಬಸನಗೌಡ, Chala. So now if you have any doubts you can ask me.